ಇವತ್ತು ನಾನು ನಿಮಗೆ ಮನೆಯಲ್ಲಿರುವಂಥ ಮೊಸರನ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು, ಇದರಿಂದ ನಾವು ಹೇಗೆ ರೇಡಿಯಂಟ್ ಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಗಟ್ಟಿ ಮೊಸರನ್ನ ಯೂಸ್ ಮಾಡಿ ಮತ್ತು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಮೊಸರನ್ನ ಯೂಸ್ ಮಾಡಿ, ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಸಮ್ಮರ್ಗಂತೂ ಇದು ಬೆಸ್ಟ್ ಫೇಶಿಯಲ್ ಅಂತಾನೆ ಹೇಳ್ಬೋದು, ಮತ್ತು ಸ್ಕಿನ್ ಕೇರ್ ಆಗಿರುತ್ತೆ. ಇದನ್ನು ನೀವು 1 ವಾರ ಟ್ರೈ ಮಾಡಿ, ನಿಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ ಮತ್ತು ಸ್ಕಿನ್ನಲ್ಲಿ ತುಂಬ ಚೇಂಜಸ್ನ ಕೂಡ ನೀವು ನೋಡ್ಬೋದು. ಸೊ ನಾವು ಬೌಲ್ನಲ್ಲಿ ತೊಗೊಂಡಿರುವಂಥ ಪ್ಲೇನ್ ಮೊಸರನ್ನ ಮೊದಲಿಗೆ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾವು ಈ ಮೊಸರಿಗೆ ಯಾವುದೇ ರೀತಿಯಾದ ಏನನ್ನು ಮಿಕ್ಸ್ ಮಾಡಿಲ್ಲ, ಯಾವುದೇ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಮಿಕ್ಸ್ ಮಾಡಿಲ್ಲ, ಬರೀ ಪ್ಲೇನ್ ಮೊಸರನ್ನ ತೊಗೊಂಡಿದ್ದೀವಿ. ಇದನ್ನು ಫಸ್ಟಿಗೆ ನಾವು ಕ್ಲೆನ್ಸ್ ಮಾಡ್ಕೋಬೇಕು ನೀಟಾಗಿ, ಫೇಸಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ, ಹಾಗೆ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ನಾವು ಇದನ್ನು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇಕಿದ್ರೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಆದರೆ ನಾವಿಲ್ಲಿ ಬರೀ ಕ್ಲೆನ್ಸ್ ಮಾಡ್ತಿರೋದ್ರಿಂದ ನಾವು ಪ್ಲೇನ್ ಮೊಸರಲ್ಲೇ ಮಾಡಿದ್ರೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದನ್ನು ಈ ರೀತಿ ನಾವು ಅಪ್ಲೈ ಮಾಡಿಕೊಂಡು ಎರಡೂ ಕೈಯಲ್ಲಿ ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದರಿಂದ ಸ್ಕಿನ್ನು ಕೂಡ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿ ಏನೇನು ಡರ್ಟ್ ಇರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನಾವು ನೆಕ್ಸ್ಟ್ ಏನೇ ಪ್ರೊಸೀಜರ್ ಮಾಡೋದು ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಶೈನ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಯಾರಿಗೆಲ್ಲ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ ಅವರಿಗೆಲ್ಲ ಇದು ಲೈಟನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಮೊಸರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಮತ್ತು ತುಂಬ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. 1 ರಿಂದ 2 ನಿಮಿಷ ನಾವು ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು 5 ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ. ಅದು ಡ್ರೈ ಆಗೋದ್ಮೇಲೆ ನಾವು ಡೈರೆಕ್ಟಾಗಿ ವಾಶ್ ಮಾಡ್ಕೊಳ್ಬಾರ್ದು, ಅದನ್ನು ಈ ರೀತಿ ರಬ್ ಮಾಡ್ತಾ ನಾವು ರಿಮೂವ್ ಮಾಡ್ಕೋಬೇಕು. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಏನು ಟ್ಯಾನ್ ಆಗಿರುತ್ತೆ ಮತ್ತು ಡರ್ಟ್ ಇರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಇದು ನಿಮಗೆ ಏನು ನೀವು ಹೊರಗಡೆ ಕ್ಲೆನ್ಸರ್ನ ತೊಗೊಬಂದು ಕ್ಲೆನ್ಸ್ ಮಾಡ್ಕೋತಿರಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಈ ಪ್ಲೇನ್ ಕರ್ಡಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ರಬ್ ಮಾಡ್ಕೊಳ್ತಾ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು. ನೀವು ರಿಮೂವ್ ಮಾಡಿದಾಗಲೇ ನೋಡ್ಬೋದು ಸ್ಕಿನ್ನಲ್ಲಾಗಿರುವಂಥ ಟ್ಯಾನ್ ಆಗಿರ್ಬೋದು, ಡರ್ಟ್ ಇರ್ಬೋದು, ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ಚೆನ್ನಾಗಿ ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದ ನಂತರ ನಾವೀಗ ಸೆಕೆಂಡ್ ಸ್ಟೆಪ್ನ ಫಾಲೋ ಮಾಡಬೇಕು. ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಒಂದು ರೀತಿಯಾದ ಫೇಶಿಯಲ್ ನಾನು ನಿಮಗೆ ಸ್ಕ್ರಬ್ಬನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಮತ್ತೆ 1 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ಯಾಂಡಲ್ವುಡ್ ಪೌಡರ್ ಇಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಯಾರಿಗಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಲಿಂಕ್ನ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದು 1 ಟೈಮ್ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಾನಿಲ್ಲಿ ಕಸ್ತೂರಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಸ್ತೂರಿ ಟರ್ಮರಿಕ್ ಪೌಡರ್ ಯೂಸ್ ಮಾಡೋದ್ರಿಂದ ಇದು ನಿಮಗೆ ಗೋಲ್ಡನ್ ಫೇಶಿಯಲ್ ರೀತಿ ವರ್ಕ್ ಆಗುತ್ತೆ. ಇದು ಅಷ್ಟೇ ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲಿ ಸಿಗುತ್ತೆ. ನಾನು ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ಯಾರಿಗಾದರೂ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು. ಟರ್ಮರಿಕ್ ಹಳದಿ ಪೌಡರ್ ಇಲ್ಲ ಮನೆಯಲ್ಲಿ ಅಂದರೆ ನೀವು ಬೇಕಿದ್ರೆ ಮನೆಯಲ್ಲಿ ಯಾವ ರೆಗ್ಯುಲರಾಗಿ ಅರ್ಶಿನದ ಪುಡಿ ಯೂಸ್ ಮಾಡ್ತಾ ಇರ್ತೀರ, ಪ್ಯೂರ್ ಆಗಿರೋದು ಕಸ್ತೂರಿ ಅರ್ಶಿನ, ಅದನ್ನೆಲ್ಲ ನೀವಿಲ್ಲಿ ಹಾಕ್ಕೊಳ್ಬೋದು. ಯಾರಿಗಾದರೂ ಅರ್ಶಿನದ ಅಲರ್ಜಿ ಇದ್ದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಅರಿಶಿನ ಎಲ್ಲ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಸ್ವಲ್ಪ 1 ಚಿಟಿಕೆ ಅಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶುಗರ್ ಆ್ಯಡ್ ಮಾಡೋದ್ರಿಂದ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅದು ನಿಮಗೆ ಸ್ಕ್ರಬ್ ಮತ್ತು ಪ್ಯಾಕ್ ರೀತಿ ವರ್ಕ್ ಆಗುತ್ತೆ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ಶುಗರ್ ಎಲ್ಲ ಡಿಸಾಲ್ವ್ ಆಗೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವು ಫೇಸಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು.
ಇದರಿಂದ ನಮಗೆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಕೆಲವರಿಗೆ ಅನ್ವಾಂಟೆಡ್ ಏರ್ಸ್ ಇರುತ್ತೆ, ಅದು ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಿನ್ ತುಂಬ ಬ್ರೈಟನ್ ಆಗುತ್ತೆ. ನೀವೇನು ಪಾರ್ಲರ್ನಲ್ಲಿ ಫೇಶಿಯಲ್ ಮಾಡಿಸಿದಾಗ ಯಾವ ರೀತಿಯಾಗಿ ಗ್ಲೋ ಬರುತ್ತೆ, ರೇಡಿಯಂಟ್ ಸ್ಕಿನ್ ಸಿಗುತ್ತೆ, ನಿಮ್ಗೆ ಅದೇ ರೀತಿ ಸ್ಕಿನ್ ಸಿಗುತ್ತೆ. ಯಾರಿಗೆಲ್ಲ ಸಮ್ಮರಲ್ಲಿ ಬಿಸಿಲಿಗೆ ಮುಖ ಎಲ್ಲ ತುಂಬ ಟ್ಯಾನ್ ಆಗಿದೆ ಅವರು ಕೂಡ ಒನ್ ಟೈಮ್ ಟ್ರೈ ಮಾಡಿ. ಈವನ್ ನಿಮಗೆ ಕ್ಲೆನ್ಸರಲ್ಲೇ ನೀವು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಆ ಕ್ಲೆನ್ಸ್ ಮಾಡ್ಕೊಂಡಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಈ ರೀತಿ ಪ್ಲೇನ್ ಕರ್ಡ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರಲ್ಲ, ಸ್ಕಿನ್ ಕೂಡ ತುಂಬ ಲೈಟನ್ ಆಗುತ್ತೆ. ಸೊ ಈ ರೀತಿ ಓವರಾಲ್ ಫೇಸ್ಗೆ ನಾವು ಅಪ್ಲೈ ಮಾಡ್ಕೋಬೇಕು. ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋದಕ್ಕಿಂತ ಮುಂಚೆ ಆದಷ್ಟು ನಾವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ನಮಗೆ ಏನಾದರೂ ಸ್ಕಿನ್ ಇರಿಟೇಷನ್ ಅಥವಾ ಸ್ಕಿನ್ ಅಲರ್ಜೀಸ್ ಇದ್ದರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು 10 ನಿಮಿಷ ಡ್ರೈ ಆಗೋದಕ್ಕೆ ಇದು ಚೆನ್ನಾಗಿ ಡ್ರೈ ಆಗಿದ ನಂತರ ನಾವು ಇದನ್ನು ಹೀಗೆ ಸ್ಕ್ರಬ್ ಮಾಡ್ತಾ ರಿಮೂವ್ ಮಾಡ್ಕೋಬೇಕು. ಅದನ್ನು ನಾವು ಡೈರೆಕ್ಟಾಗಿ ವಾಶ್ ಮಾಡಬಾರ್ದು. ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ತಾ ಅಥವಾ ರಬ್ ಮಾಡಿ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗಿರ್ಬೋದು, ಮತ್ತು ಸ್ಕಿನ್ನಲ್ಲಾಗಿರುವಂಥ ಟ್ಯಾನು, ಡರ್ಟ್ ಇದೆಲ್ಲ ನಮಗೆ ಈಸಿಯಾಗಿ ನೀಟಾಗಿ ರಿಮೂವ್ ಆಗುತ್ತೆ. ಇದರಿಂದ ಸ್ಕಿನ್ ಇನ್ನೂ ತುಂಬ ಸಾಫ್ಟ್ ಆಗುತ್ತೆ. ಮತ್ತು ಯಾರಿಗೆಲ್ಲ ತುಂಬ ಸಣ್ಣ ಸಣ್ಣ ಕೂದಲುಗಳು, ಅಪ್ಪರ್ ಲಿಪ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ ಫೋರೆಡ್ಸಲ್ಲಿ ಆಗಿರ್ಬೋದು, ಇದೆಲ್ಲ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಈ ರೀತಿ ನಾವು ಇದೇ ಥರ ರಬ್ ಮಾಡ್ಕೊಂಡು ರಿಮೂವ್ ಮಾಡೋದ್ರಿಂದ, ಡೈರೆಕ್ಟಾಗಿ ವಾಶ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ 2 ಬೆನಿಫಿಟ್ ಸಿಗುತ್ತೆ. ಒಂದು ಫೇಶಿಯಲ್, ಹಾಗೆ ಒಂದು ನಮಗೆ ಪ್ಯಾಕ್ ಬೆನಿಫಿಟ್. 2 ಬೆನಿಫಿಟ್ಟು ನಮಗೆ ಒಂದೇ ಸಲ ಸಿಗುತ್ತೆ. ಸೊ ಈ ರೀತಿಯಾಗಿ ರಬ್ ಮಾಡ್ಕೊಳ್ತಾ ನಾವು ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ಬೇಕು. ನೀವು ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸ್ಕಿನ್ನು ಕೂಡ ತುಂಬ ಗ್ಲೋ ಆಗುತ್ತೆ. ಸೊ ಈ ರೀತಿ ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ಎಲ್ಲದನ್ನು ನಾವು ವಾಶ್ ಮಾಡ್ಕೋಬೇಕು. ಇದರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಸೊ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಿಗಾದರೂ ಸ್ಯಾಂಡಲ್ವುಡ್ ಪೌಡರ್ ಮತ್ತು ಅರಿಶಿಣದ ಪುಡಿದು ಏನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.